Welcome to Business Studies class 12. Today we will discuss about a planning. Planning, then meaning of planning, definition of planning and importance of planning. So, everyone in an organization or whatever work he will do at the planning is very important point or part. So, planning is the first function of predetermine the process of a management. A manager must plan before he organizes, directs and control, as planning is the base for all function of a management. It can rightly to be described as the most basic management functions. Without proper planning, other function become ineffective. So, planning means it is a future courses of action. Planning ಅಂದರೆ ಯೋಜನೆ, ನಾಟ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಆರ್ಗನೈಸೇಷನ್. ಈ ಪ್ಲಾನಿಂಗ್ ಏನಾಗುತ್ತೆ ಅಂದರೆ ಕೇವಲ ಒಂದು ಆರ್ಗನೈಸೇಷನ್ಗೆ ಮಾತ್ರ ಸಂಬಂಧವನ್ನು ಪಟ್ಟಿಲ್ಲ. ಸೊ ಈ ಪ್ಲಾನಿಂಗ್ ಅನ್ನೋದು ಎಲ್ಲ ಕಡೆಯಲ್ಲೂ ಬೇಕು. ನಾವು ಯಾವುದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ವಿಷಯದಲ್ಲಾಗಿದ್ರೂ ನಮಗೆ ಪ್ಲಾನಿಂಗ್ ಅನ್ನೋದು ಪ್ರಾಪರ್ ಆಗಿ ಸರಿಯಾಗಿ ಇದ್ದಲ್ಲಿ ಏನಾಗುತ್ತೆ, ಆ ಒಂದು ಕೆಲಸ ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಆಗುತ್ತೆ ಅಂತ ನಮಗೆ ಹೇಳ್ಬೋದು. ಸೊ ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಆರ್ಗನೈಸೇಷನ್ ಆರ್ ಎವ್ರಿ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್. ಸೊ ಮೀನಿಂಗ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ is a predetermined courses of action to achieve a specific goal or objective. It is concerned with deciding in advance what is to be done, when, where, how and by whom it is to be done. So, planning is a predetermined courses of action. So, to achieve a specific goal or objective. ಏನು ಹೇಳ್ಬೋದು ಹೇಳಿ, ಒಂದು ನಿರ್ದಿಷ್ಟವಾದ ಗೋಲನ್ನು ಅಥವಾ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಾವು ಮುಂಚಿತವಾಗಿ ಕೈಗೊಳ್ಳುವ ಒಂದು ಆಕ್ಷನ್ ಅಥವಾ ಪ್ರಕ್ರಿಯೆ ಅಂತೇಳಿ ನಾವು ಕರಿಬೋದು. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಈಸ್ ಟು ಬಿ ಡನ್, ವೆನ್, ವ್ಯಾರ್, ಹೌ ಆ್ಯಂಡ್ ಬೈ ಹೂಮ್ ಇಟ್ ಈಸ್ ಟು ಬಿ ಡನ್. ಸೊ ಪ್ಲಾನಿಂಗ್ ಏನು ತೋರಿಸುತ್ತೆ, ನಾವು ಏನು ಮಾಡಬೇಕು, ಅಡ್ವಾನ್ಸ್ ಆಗಿ ಮುಂಚಿತವಾಗಿ ನಾವು ಏನು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋ ಒಂದು ಇಡೀ ವಿಷಯವನ್ನು ಏನು ಮಾಡುವಂಥದ್ದು ಮುಂಚಿತವಾಗಿ ಪ್ಲಾನಿಂಗ್ ಅನ್ನೋದು ತೋರಿಸುತ್ತೆ. ಇಟ್ ಈಸ್ ಅ ಪ್ರೀಡಿಟರ್ಮೈನ್ಡ್ ಕೋರ್ಸಸ್ ಆಫ್ ಆಕ್ಷನ್ ಟು ಅಚೀವ್ ಅ ಸ್ಪೆಸಿಫಿಕ್ ಗೋಲ್ ಆರ್ ಆಬ್ಜೆಕ್ಟಿವ್. ದೆನ್ ಡೆಫಿನೇಷನ್ ಆಫ್ ಪ್ಲಾನಿಂಗ್. ಅಕಾರ್ಡಿಂಗ್ ಟು ಲೂಯಿಸ್ ಅಲೆನ್, ಪ್ಲಾನಿಂಗ್ ಇನ್ವಾಲ್ವ್ಸ್ ಅ ಡೆವಲಪ್ಮೆಂಟ್ ಆಫ್ ಫೋರ್ಕಾಸ್ಟ್, objectives, policies, programs, procedure and schedule and budgets. Planning involves a development of forecast, objectives, policies, programs, procedure and schedules and budgets. ಏನಾಗಿದೆ, ಪ್ಲಾನಿಂಗ್ ಅನ್ನೋದು ಏನು ಮಾಡುತ್ತೆ, ಆ ಸಂಸ್ಥೆ ಇಟ್ಟುಕೊಂಡಿರುವಂಥ ಗುರಿಗಳಿರ್ಬೋದು, ನಿಯಮಗಳಿರ್ಬೋದು, ಪ್ರೋಗ್ರಾಮ್ಸ್ಗಳಿರ್ಬೋದು, ಹಾಗೆ ಷರತ್ತುಗಳಿರ್ಬೋದು, ಅಥವಾ ಅಲ್ಲಿ ಇಟ್ಕೊಳ್ಳುವಂಥ ಸ್ಕೆಡ್ಯೂಲ್ಸ್ಗಳಿರ್ಬೋದು, ಅಥವಾ ಬಜೆಟ್ ಅಂದರೆ ಎಷ್ಟು ಪ್ರಮಾಣದಲ್ಲಿ ಬಂಡವಾಳ ಬೇಕು ಅನ್ನೋದು, ಆ ಒಂದು ಇಡೀ ಒಂದು ಇದನ್ನು ಡೆವಲಪ್ ಮಾಡೋದು, ಅಭಿವೃದ್ಧಿಯನ್ನು ಪಡಿಸುವ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೀವಿ, ಪ್ಲಾನಿಂಗು ಇರುತ್ತೆ. ಪ್ಲಾನಿಂಗು ಇವೆಲ್ಲ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳೋದು. ದೆನ್ ಸಮ್ ಅದರ್ ಡೆಫಿನೇಷನ್. ಕೂಸ್ ಆ್ಯಂಡ್ ordinal, planning is deciding in advance what to do, how to do, when to do it, who is to do it. Planning bridges the gap from where we are to or where we want to go. It makes it possible for a thing occur which would not otherwise happen. So I already told. So planning is to show what to do, how to do and when to do it. It is bridges the gap between where we are and where we want to go. ನಾವು ಎಲ್ಲಿಂದ ಶುರು ಮಾಡಿದ್ದೀವಿ, ಎಲ್ಲಿಗೆ ಮುಗಿಸ್ಬೇಕು ಅನ್ನೋ ಸರಿಯಾದ ಪ್ರಕ್ರಿಯೆನ ಏನು ಮಾಡುತ್ತೆ, ಪ್ಲಾನಿಂಗ್ ಅನ್ನೋದು ತೋರಿಸುತ್ತೆ. ಸೊ ಇಟ್ ಮೀನ್ಸ್ ಇಟ್ ಈಸ್ ಅ ಬ್ಲೂ ಪ್ರಿಂಟ್ ಫಾರ್ ಅ ಫ್ಯೂಚರ್ ಕೋರ್ಸಸ್ ಆಫ್ ಆ್ಯಕ್ಷನ್. ಸೊ ಇಟ್ ಮೀನ್ಸ್ ಅ ಬ್ಲೂ ಪ್ರಿಂಟ್ ಫಾರ್ ಅ ಫ್ಯೂಚರ್ ಕೋರ್ಸಸ್ ಆಫ್ ಆ್ಯಕ್ಷನ್. ಅಂದರೆ ಶಾರ್ಟ್ ಆಗಿ ಹೇಳಬೇಕು ಅಂದರೆ ಇದೊಂದು ನೀಲನಕ್ಷೆ, ಭವಿಷ್ಯದಲ್ಲಿ ಯಾವ ಕೆಲಸಗಳು ಆಗಬೇಕು, ಪ್ರಕ್ರಿಯೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ನೀಲಿ ನಕ್ಷೆ ಅಂತ ನಾವು ಪ್ಲಾನಿಂಗನ್ನು ಕರಿತೀವಿ.
ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಸೊ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ಮಹತ್ವ, ಪ್ಲಾನಿಂಗಿನ ಮಹತ್ವ ಏನೇನಪ್ಪ ಅಂದರೆ ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಸೊ ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಸೊ ಯೋಜನೆ ಏನು ಮಾಡುತ್ತೆ, ಮಾರ್ಗದರ್ಶನವನ್ನು ಹೇಗೆ ನೀಡುತ್ತೆ ಅನ್ನೋದನ್ನ, ಯೋಜನೆ ಏನು ಮಾಡುತ್ತೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನು ನೀಡುತ್ತೆ. ಪ್ಲಾನಿಂಗ್ ಪ್ರೊವೈಡ್ ಅ ಡೈರೆಕ್ಷನ್ ಫಾರ್ ಅ ಆ್ಯಕ್ಷನ್ by stating in advance how work is to be done. Planning ensures that the goals or objectives be clearly stated so that employees of the organization be aware of what the organization has to do and what they must to do to achieve those goals. It ensures the coordination in a work of individual and a various department of the organization. So planning provide a direction. ಸೊ ಪ್ಲ್ಯಾನಿಂಗ್ ಏನು ಮಾಡುತ್ತೆ, ಯೋಜನೆ ಏನು ಮಾಡುತ್ತೆ, ಮಾರ್ಗದರ್ಶನವನ್ನು ನೀಡುತ್ತೆ. ಒಂದು ಸಂಸ್ಥೆ ಪೂರ್ವಭಾವಿಯಾಗಿ ಇಟ್ಟುಕೊಂಡಿರುವಂಥ ಕೆಲವೊಂದಿಷ್ಟು ಉದ್ದೇಶಗಳನ್ನು ಏನು ಮಾಡುತ್ತೆ, ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ಪ್ಲ್ಯಾನಿಂಗ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸಂಸ್ಥೆಯಲ್ಲಿ ಯಾವುದೋ ಒಂದು ಉತ್ಪಾದನೆಯನ್ನು ಮಾಡಬೇಕು ಅಂತಂದರೆ ಆ ಉತ್ಪಾದನೆಗೆ ಬೇಕಾಗುವಂಥ ಬಂಡವಾಳದ ಒಂದು ಯೋಜನೆ ಆಗಿರ್ಬೋದು, ಆಮೇಲೆ ಎಷ್ಟು ಜನ ಕೆಲಸಗಾರರು ಬೇಕು, ಯಾವ್ಯಾವ ರೀತಿಯ ಒಂದು ಸಂಪನ್ಮೂಲಗಳು ಬೇಕು, ಇವೆಲ್ಲವನ್ನು ನಾವೇನು ಮಾಡಬೇಕಾಗತ್ತೆ, ಒಂದು ಪ್ಲ್ಯಾನ್ ಹಾಕ್ಕೋಬೇಕಾಗತ್ತೆ. ಪ್ಲ್ಯಾನ್ ಹಾಕ್ಕೊಂಡಾಗ ಮಾತ್ರ ಏನಾಗುತ್ತೆ, ಅದು ಸಕ್ಸೀಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ಲ್ಯಾನಿಂಗ್ ಏನು ಮಾಡುತ್ತೆ, ಈ ಒಂದು ಡೈರೆಕ್ಷನ್, ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ. ದೆನ್ ಪ್ಲ್ಯಾನಿಂಗ್ ರೆಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಪ್ಲ್ಯಾನಿಂಗ್ ರೆಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಇಟ್ ಮೀನ್ಸ್ a business organization has to work in an environment which is uncertain or ever changing. Planning helps to the organization to assess the future uncertainties and enable the organization face to those uncertainties the best possible manner. Change and uncertainties cannot be eliminated, but they can be anticipated, and remedial action can be developed with the help of a planning. So planning reduces the risk and uncertainty. We cannot change the market situations. We can remedially or anticipated the to handle the situations. ಸೊ ಪ್ಲಾನಿಂಗ್ ಏನು ಮಾಡುತ್ತೆ, ಒಂದು ಆ ಒಂದು ಮ್ಯಾನೇಜ್ಮೆಂಟಲ್ಲಿ ಅಥವಾ ಆರ್ಗನೈಸೇಷನಲ್ಲಿ ಬರುವಂಥ ರಿಸ್ಕ್ಗಳನ್ನು ಏನಾಗುತ್ತೆ, ಆ ಒಂದು ರಿಸ್ಕನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ನಿಭಾಯಿಸಲಿಕ್ಕೆ ಹೆಲ್ಪನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಏನು ಮಾಡಬೇಕು ಅಂತ ಗೊತ್ತಾಗದೇ ಕೆಲವೊಂದಿಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಹೋದಾಗೆ ಅಲ್ಲಿ ಏನಾಗುತ್ತೆ, ಆ ಒಂದು ಸಿಚುವೇಷನಲ್ಲಿ, ಮಾರ್ಕೆಟ್ ಸಿಚುವೇಷನಲ್ಲಿ ಸಡನ್ನಾಗಿ ಯಾವುದೋ ಒಂದು ಕ್ಲಾಶಸ್ಗಳು ಅಥವಾ ಯಾವುದೋ ಒಂದು ಪ್ರತಿನಿತ್ಯ ಮಾರ್ಕೆಟ್ಗಳ ಬದಲಾವಣೆ ಆಗ್ತಾ ಹೋದಾಗ ಏನಾಗುತ್ತೆ, ಸಡನ್ನಾಗಿ ಹ್ಯಾಪನ್ಸ್ ಆಗ್ಬೋದು, ಯಾವುದೋ ಒಂದು ಸಿಚುವೇಶನ್ಸು ಬರ್ಬೋದು. ಅಂಥ ಒಂದು ಸಿಚುವೇಶನ್ಸಲ್ಲಿ ನಾವು ಮುಂಚಿತವಾಗಿ ಪ್ಲಾನಿಂಗನ್ನು ಮಾಡ್ಕೊಂಡಿರೋದ್ರಿಂದ ಆ ಸಿಚುವೇಶನ್ಸ್ಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೇನು ಮಾಡ್ಬೋದು, ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಈ ಪ್ಲಾನಿಂಗು ತೋರಿಸುತ್ತೆ. ಸೊ ಹಾಗಾಗಿ ಅಲ್ಲಿ ಬರುವಂತಹ ಅನಿಶ್ಚಿತವಾದಂತಹ ಕೆಲವೊಂದು ಸನ್ನಿವೇಶಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಅಥವಾ ಅಪಾಯಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಪ್ಲಾನಿಂಗು ತೋರಿಸುತ್ತೆ. ಪ್ಲಾನಿಂಗ್ ರೆಡ್ಯೂಸ್ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಸೊ ಇಟ್ ಕ್ಯಾನ್ ಬಿ ರೆಡ್ಯೂಸ್ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. Planning serves the basis for a coordinating activities, the effort of a different individual and department of the organization. It helps to avoiding the confusion and misunderstandings. Since planning evaluates the best courses of action, work is carried smoothly without any interruptions. It helps to detect inefficiency and to take a corrective measures to minimize the ವೇಸ್ಟ್ಫುಲ್ ಆಕ್ಟಿವಿಟೀಸ್. ಸೊ ನಾವೊಂದು ಕೆಲಸವನ್ನು, ಕಾರ್ಯವನ್ನು ನಿಭಾಯಿಸಬೇಕು ಅಂತ ಅಂದ್ಕೊಂಡಾಗ ಅಲ್ಲೇನಾಗುತ್ತೆ, ಯಾವ ಕೆಲಸಕ್ಕೆ ಎಷ್ಟು ಸಮಯ ಬೇಕು ಅಂತ ಗೊತ್ತಾಗೋದಿಲ್ಲ, ಯಾವ ಒಂದು ವಸ್ತುವಿನ ಉತ್ಪಾದನೆಗೆ ಎಷ್ಟು ರೀತಿಯ ಸಂಪನ್ಮೂಲಗಳು ಬೇಕಾಗುವುದು ಅನ್ನೋದು ಗೊತ್ತಾಗೋದಿಲ್ಲ, ಅಥವಾ ಮಾರ್ಕೆಟಲ್ಲಿ ಯಾವ ರೀತಿಯ ಡಿಮ್ಯಾಂಡ್ಗಳಿವೆ ಅನ್ನೋದು ಗೊತ್ತಾಗಿರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ಮುಂಚಿತವಾಗಿ ಯೋಜನೆಯನ್ನು ಹಾಕ್ಕೊಳ್ಳೋದ್ರಿಂದ ನಾವೇನು ಮಾಡ್ತೀವಿ, ಮಾರ್ಕೆಟ್ನ ಸ್ಟಡಿ ಮಾಡ್ತೀವಿ, ಸಂಪನ್ಮೂಲಗಳು ಎಷ್ಟಿದೆ ಅಂತ ಸ್ಟಡಿ ಮಾಡ್ತೀವಿ, ಹಾಗೆ ಟೈಮನ್ನು ಈ ಸಂಪನ್ಮೂಲವನ್ನು ಇಷ್ಟೇ ಉತ್ಪಾದನೆಯನ್ನು ಇದೇ ಟೈಮಲ್ಲಿ ಮಾಡಬೇಕು ಅಂತ ಕೂಡ ನಾವು ಏನು ಮಾಡ್ತೀವಿ, ಪ್ಲಾನಿಂಗಲ್ಲಿ ತೋರಿಸುತ್ತೆ. ಸೊ ಏನಾಗುತ್ತೆ, ಅನ್ನೆಸಸರಿಯಾಗಿ ವೇಸ್ಟ್ ಆಗುವಂಥ ಟೈಮ್ಗಳಿರ್ಬೋದು ಅಥವಾ ವೇಸ್ಟ್ಫುಲ್ ಆಕ್ಟಿವಿಟೀಸ್ ಇರ್ಬೋದು, ಇವೆಲ್ಲವುಗಳನ್ನು ಏನು ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ ಪ್ಲಾನಿಂಗು. ಸೊ ಪ್ಲಾನಿಂಗ್ ಇಸ್ ರೆಡ್ಯೂಸ್ ದ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ದೆನ್ ಪ್ಲಾನಿಂಗ್ ಪ್ರೊವೈಡ್ ಇನೋವೇಟಿವ್ ಐಡಿಯಾಸ್.
So we discuss the new topic or a new concept at that time to ಏನಾಗುತ್ತೆ, ಇನ್ನೋವೇಟಿವ್ ಹೊಸ ಹೊಸ ಐಡಿಯಾಗಳು ಬರ್ತಾ ಹೋಗುತ್ತೆ. ಸೊ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ, ಯೋಜನೆ ಮಾಡ್ತಾ ಇರ್ಬೇಕಾದ್ರೆ ನಮಗೇನಾಗುತ್ತೆ, ಹೊಸ ಹೊಸ ಐಡಿಯಾಗಳು ಬರುವಂಥ ಸಂದರ್ಭಗಳಿರುತ್ತೆ. ಯಾಕಂತಂದರೆ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ಮಾರ್ಕೆಟಿನ ಸಿಚುವೇಶನನ್ನು, ಡಿಮ್ಯಾಂಡ್ಗಳನ್ನು ನೋಡ್ತೀವಿ. ಅಂತಹ ಟೈಮಲ್ಲಿ ಏನಾಗುತ್ತೆ, ಹೊಸ ಹೊಸ ಐಡಿಯಾ ಬರಲಿಕ್ಕೆ ಈ ಪ್ಲ್ಯಾನಿಂಗು ಹೆಲ್ಪನ್ನು ಮಾಡುತ್ತೆ. ಇಟ್ ಬೇಸಿಕಲಿ ದ ಥಿಂಕಿಂಗ್ ಫಂಕ್ಷನ್ ಆಫ್ ಅ ಮ್ಯಾನೇಜ್ಮೆಂಟ್. ಇಟ್ ಎನ್ಕರೇಜ್ ದ ಮ್ಯಾನೇಜರ್ಸ್ ಟು ಇನೋವೇಟಿವ್ ಆ್ಯಂಡ್ ಎ ಕ್ರಿಯೇಟಿವ್ ಥಿಂಕಿಂಗ್. ಮೆನಿ ನ್ಯೂ ಐಡಿಯಾ ಕಮ್ ಟು ದಿ ಮೈಂಡ್ ಆಫ್ ಅ ಮ್ಯಾನೇಜರ್ಸ್ ವೆನ್ ದೇ ಆರ್ ಪ್ಲಾನಿಂಗ್. ಏನಾಗುತ್ತೆ, ಮ್ಯಾನೇಜರ್ಸು ಪ್ಲಾನಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಹೊಸ ಹೊಸ ಐಡಿಯಾಗಳು ಬರ್ಬೋದು. ಸೊ ಇಟ್ ಪ್ರೊವೈಡ್, ಪ್ಲಾನಿಂಗ್ ಏನು ಮಾಡುತ್ತೆ, ಹೊಸ ಐಡಿಯಾಗಳನ್ನು ಪ್ರೊವೈಡ್ ಮಾಡುತ್ತೆ. ದೆನ್ ಪ್ಲಾನಿಂಗ್ ಫೆಸಿಲಿಟೇಟ್ ದ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಇಸ್ ದ ಪ್ರೋಸೆಸ್ ಆಫ್ selecting and best courses of action from various available alternative after evaluating each one of them. Planning objectives, policies, procedures and methods provide the manager with the guidance evaluation of the alternatives in rational decision making. So ಏನಾಗುತ್ತೆ, ಪ್ಲಾನಿಂಗು ಈಗ ಡಿಸಿಷನ್ ಮೇಕಿಂಗನ್ನು ಏನು ಮಾಡ್ತೀವಿ, ಪ್ಲಾನಿಂಗ್ ಯೋಜನೆ ಹಾಕ್ಕೋಬೇಕಾದ್ರೆ ನಾವು ಹಲವಾರು ಯೋಜನೆಗಳನ್ನು ಹಾಕ್ಕೊಳ್ತೀವಿ. ಒಂದು ಕೆಲಸಕ್ಕೆ ಹಲವಾರು ರೀತಿಯ ಪ್ಲ್ಯಾನ್ಗಳನ್ನು ಮಾಡ್ತಾ ಹೋಗ್ತೀವಿ. ಆ ಪ್ಲ್ಯಾನ್ ಮಾಡಬೇಕಾದ್ರೆ, ನಮಗೆ ಡಿಸ್ಕಷನ್ ಮಾಡಬೇಕಾದ್ರೆ ಏನಾಗುತ್ತೆ, ಒಬ್ಬ ಮ್ಯಾನೇಜರ್ ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ಅಲ್ಲಿ ಪ್ಲ್ಯಾನನ್ನು ಮಾಡ್ತಾ ಹೋದಾಗೆ ಅವನಿಗೆ ಏನು ಮಾಡ್ತೀವಿ, ಹೊಸ ಹೊಸ ವಿಷಯಗಳು ಅಥವಾ ಹೊಸ ಹೊಸ ಒಂದು ನಿರ್ಧಾರಗಳು ಬರ್ತಾ ಹೋಗುತ್ತೆ. ಸೊ ಅಂತಹ ಟೈಮಲ್ಲಿ ಅವನೇನು ಮಾಡ್ತೀವಿ, ಯಾವುದು ಬೆಸ್ಟ್ ಆಗಿದೆ, ಯಾವುದು ಆ ಒಂದು ವರ್ಕಿಗೆ ಸೂಟಬಲ್ ಆಗುತ್ತೆ ಅನ್ನೋದನ್ನು ಅವನೇನು ಮಾಡ್ತಾನೆ, ಆಯ್ದುಕೊಳ್ತಾನೆ. ಸೊ ಪ್ಲಾನಿಂಗ್ ಫ್ಯಾಸಿಲಿಟೇಟ್ ದ ಡಿಸಿಷನ್ ಮೇಕಿಂಗ್. ಸೊ ಸರಿಯಾದ ನಿರ್ಧಾರವನ್ನು ತಗೊಳ್ಳಿಕ್ಕೆ ಏನು ಮಾಡುತ್ತೆ, ಪ್ಲಾನಿಂಗು ಹೆಲ್ಪ್ ಮಾಡುತ್ತೆ. ದೆನ್ ಲಾಸ್ಟ್ ಒನ್, ಪ್ಲಾನಿಂಗ್ ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲಿಂಗ್. ಪ್ಲಾನಿಂಗ್ ಫೆಸಿಲಿಟೇಟ್ ದ ಕಂಟ್ರೋಲಿಂಗ್. ಇಟ್ ಡಿಟರ್ಮೈನ್ಸ್ ದ ಗೋಲ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಎವ್ರಿ ಇಂಡಿವಿಜುವಲ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ದಿ ಆರ್ಗನೈಸೇಷನ್. This makes it easy to compare the actual performance of the individual departments with the standard fixed. ಸೊ ಏನು ಮಾಡುತ್ತೆ, ಪ್ಲ್ಯಾನಿಂಗ್ ಏನು ಮಾಡುತ್ತೆ, ನಾವು ಯೋಜನೆಯನ್ನು ಮುಂಚಿತವಾಗಿ ಹಾಕ್ಕೊಳ್ಳೋದ್ರಿಂದ ಅಲ್ಲಿನ ಸಿಚುವೇಶನ್ಗಳನ್ನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಏನಾಗುತ್ತೆ, ಯೋಜನೆ ಅನ್ನೋದು ನಿಯಂತ್ರಣಕ್ಕೆ ಒಳಪಟ್ಟಿರುವಂಥದ್ದು. ಒಬ್ಬ ನೌಕರನಿಗೆ ಅಥವಾ ಪ್ರತಿಯೊಂದು ಅಲ್ಲಿ ಇಟ್ಕೊಂಡಿರುವಂಥ ಗುರಿಗೆ ನಾವು ಯೋಜನೆ ಹಾಕ್ಕೊಂಡಿರೋದ್ರಿಂದ ಅದೇನಾಗುತ್ತೆ, ಯಾವ ರೀತಿ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಮಗೆ ನಿಯಂತ್ರಣವ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಪ್ರೊವೈಡ್ ಡೈರೆಕ್ಷನ್. ಪ್ಲಾನಿಂಗ್ ರಿಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಪ್ಲಾನಿಂಗ್ ರೆಡ್ಯೂಸ್ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಪ್ಲಾನಿಂಗ್ ಪ್ರೊವೈಡ್ ಇನೋವೇಟಿವ್ ಐಡಿಯಾಸ್. ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. Planning establishes standard for controlling. I hope today class you will understand. If you are like this video, please subscribe. Thank you for watching.